ನಮಸ್ತೆ ಫ್ರೆಂಡ್ಸ್, ರಂಜುಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಅದ್ಭುತವಾಗಿರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಅದೇ ರೀತಿ ಈ ರೆಸಿಪಿ ನಾನು ಅಷ್ಟೊಂದು ಆರೋಗ್ಯಕರವಾಗಿ ಕೂಡ ಮಾಡಿದ್ದೀನಿ. ರವೆ ಹಿಟ್ಟನ್ನು ತಣ್ಣೀರಲ್ಲಿ ಹಾಕ್ಬಿಟ್ಟು ಈ ರೆಸಿಪಿ ಒಂದ್ಸಲ ಈ ರೀತಿ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗ್ಬೋದು. ಇಷ್ಟ ಆದರೆ ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಬನ್ನಿ ನೋಡೋಣ ಇದು ಏನು, ಹೇಗೆ ಮಾಡೋದು ಅಂತೆಲ್ಲ. ಅದಕ್ಕೋಸ್ಕರ ಮೊದಲು ನಾನಿಲ್ಲಿ 1 ಕಪ್ ರವೆ ತಗೊಂಡಿದ್ದೀನಿ. ನಾನಿಲ್ಲಿ ಬಾಂಬೆ ರವೆ ತಗೊಂಡಿರೋದು. ಚಿರೋಟಿ ರವೆ ಬೇಕಿರೋ ಅದು ತಗೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪು, ಅಂದ್ರೆ ಸ್ವಲ್ಪ ಸಾಕು, ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಬೇಕು. ಆಮೇಲೆ ಇದಕ್ಕೆ ನೀರೆಷ್ಟು ಬೇಕು ಅಷ್ಟು ನೋಡ್ಕೊಂಡು ಸೇರಿಸ್ಬಿಟ್ಟು ನಾವು ಚಪಾತಿ ಹಿಟ್ಟೆಲ್ಲ ರೆಡಿ ಮಾಡ್ತೀವಲ್ವಾ, ಅದೇ ರೀತಿ ರೆಡಿ ಮಾಡಬೇಕು. ರವೆ ಆದ ಕಾರಣ ಸ್ವಲ್ಪ ನೀರು ಜಾಸ್ತಿಯೇ ತಗೊಳುತ್ತೆ. ಅದು ಆದ ಕಾರಣ ಕರೆಕ್ಟಾಗಿ ಮಿಕ್ಸ್ ಮಾಡಿಬಿಟ್ಟು ಉಂಡೆ ಆಗೋ ರೀತಿಯಲ್ಲಿ ಈ ರೀತಿ ಮಿಕ್ಸ್ ಮಾಡಬೇಕು. ಹಿಟ್ಟನ್ನು ರೆಡಿ ಮಾಡಬೇಕು. ನೋಡಿ, ಹಿಟ್ಟು ಇವಾಗ ಈ ರೀತಿ ರೆಡಿ ಆಗಿದೆ. ನಾವು ಚಪಾತಿ ಹಿಟ್ಟೆಲ್ಲ ಮಾಡ್ತೀವಲ್ವ, ಅದೇ ರೀತಿ ಮಾಡಿಕೊಂಡ್ರೆ ಸಾಕು. ಆಮೇಲೆ ಸ್ವಲ್ಪ ತಣ್ಣೀರು ತಗೊಳ್ಳಿ. ನಾನು ಈ ರೀತಿ ಸ್ವಲ್ಪ ತಣ್ಣೀರು ತಗೊಂಡಿದ್ದೀನಿ. ಅದರಲ್ಲಿ ಇದನ್ನು ಹಾಕಿಟ್ಬಿಟ್ಟು ಇದನ್ನು ನೆನೆಸ್ಬೇಕು. ಅವಾಗ ಏನಾಗುತ್ತೆ ಅಂದರೆ ಆ ಹಿಟ್ಟೆ ಅಂದರೆ ರವೆ ಅಲ್ವಾ, ಆದ ಕಾರಣ ಹಿಟ್ಟೆಲ್ಲ ಚೆನ್ನಾಗಿ ಸಾಫ್ಟಾಗಿ ಸಿಗುತ್ತೆ ನಮಗೆ. ಒಂದು ಅರ್ಧ ಗಂಟೆ ಹಾಗೆ ಇಟ್ಬಿಡಿ. ನೆಕ್ಸ್ಟ್ ನಾನಿಲ್ಲಿ ನೋಡಿ 1 ಕಪ್ಪು ಕಡಲೆಬೇಳೆ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 2-3 ಸಲ ಚೆನ್ನಾಗಿ ತೊಳಿಬೇಕು. ನೋಡಿ ಈ ರೀತಿ 2-3 ಸಲ ತೊಳಿಬೇಕು. ನಾನು ಇದನ್ನು ಚೆನ್ನಾಗಿ ತೊಳೆದು ತರ್ತೀನಿ. ನೀರೆಲ್ಲ ತೆಗೆದು ಇದನ್ನು ಕುಕ್ಕರಲ್ಲಿ ಹಾಕ್ತಾ ಇದ್ದೀನಿ. ಅದಕ್ಕೆ 1 ಕಪ್ ನೀರು, ನಾವೆಷ್ಟು ಕಡಲೆಬೇಳೆ ತಗೊಂಡಿದ್ದೀವೋ ಅಷ್ಟೇ ನೀರು, ಸ್ವಲ್ಪ ಉಪ್ಪು ಕೂಡ ಹಾಕ್ಬಿಟ್ಟು ಇದನ್ನು ಬೇಯಿಸ್ಬೇಕು. ಅಂದರೆ ಇದು ಸ್ವಲ್ಪ ಜಾಸ್ತಿ ಹೊತ್ತು ತಗೊಳುತ್ತೆ. ನಿಮ್ಮ ಕುಕ್ಕರಲ್ಲಿ ಯಾವ ರೀತಿ ಇದೆಯೋ ಆ ರೀತಿ ಮಾಡ್ಕೊಳ್ಳಿ. ಮಿನಿಮಮ್ ಒಂದು 5-6 ವಿಸಿಲು ಬೇಕೇ. ಇದಕ್ಕೆ ಚೆನ್ನಾಗಿ ಬೇಯಬೇಕು. ನೋಡಿ, ಇವಾಗ ಆವಿ ಎಲ್ಲ ಹೋಗಿ ರೆಡಿ ಆಗಿದೆ. ನಾವು ಮುಟ್ಟುವಾಗ ಒಳ್ಳೆ ಪೇಸ್ಟ್ ತರ ಆಗಬೇಕು, ಅಷ್ಟು ಬೇಯಬೇಕು. ನೋಡಿ, ಇವಾಗ ಇದು ಕರೆಕ್ಟಾಗಿ ಬೆಂದು ಸಿಕ್ಕಿದೆ. ಇದಕ್ಕಿಂತಲೂ ಜಾಸ್ತಿ ಬೇಕಿದ್ರು ಬೇಯಿಸ್ಬೋದು ನಿಮಗೆ, ಆವಾಗ ಸುಲಭ ಆಗುತ್ತೆ ನಮಗೆ ರೆಸಿಪಿ ಮಾಡೋದಿಕ್ಕೆ. ನೋಡಿ, ಮುಟ್ಟುವಾಗಲೇ ಒಳ್ಳೆ ಪೇಸ್ಟ್ ತರ ಆಗಬೇಕು. ಇನ್ನು ಇದರಲ್ಲಿರೋ ಎಕ್ಸ್ಟ್ರಾ ನೀರಿದ್ರೆ, ಇದರಲ್ಲಿ ಜಾಸ್ತಿ ಇಲ್ಲ ಇದ್ರೆ ಇದನ್ನು ಈ ರೀತಿ ಸೋಸಿ ತೆಗಿಬೇಕು. ಅಂದರೆ ಇದರಲ್ಲಿ ಜಾಸ್ತಿ ನೀರು ಇರಬಾರ್ದು. ನೋಡಿ, ಈ ರೀತಿ ಒಂದು ಜರಡಿಯಲ್ಲಿ ಹಾಕ್ಬಿಟ್ಟು ಸೋಸಿ ನಮಗಿದನ್ನು ಉಪಯೋಗಿಸ್ಬೋದು. ಇದರಲ್ಲಿ ಜಾಸ್ತಿ ಅಷ್ಟೇನು ನೀರು ಬಂದಿಲ್ಲ ಇವಾಗ. ನೋಡಿ, ಈ ರೀತಿ ಇದೆ. ಅಂದರೆ ನಾನು ಕರೆಕ್ಟ್ ನೀರು ಬೇಯೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸಿರೋದು. ನೋಡಿ, ಈ ರೀತಿ ಇದೆ. ಇದನ್ನು ಪುನಃ ಅದೇ ಕುಕ್ಕರಿಗೆ ಹಾಕಬೇಕು. ಆಮೇಲೆ ಇದಕ್ಕೆ ನಾನಿಲ್ಲಿ ಹಾಕ್ತಾ ಇರೋದು ಬೆಲ್ಲ. ನಾವೆಷ್ಟು ಕಡಲೆಬೇಳೆ ತಗೊಂಡಿದ್ದೀವೋ ಅಷ್ಟೇ ಬೆಲ್ಲ ಕೂಡ ಸೇರಿಸ್ಕೊಳ್ಳಿ. ಎಲ್ಲ ಕೂಡ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಫ್ಲೇವರಿಗೋಸ್ಕರ ಏಲಕ್ಕಿ ಹುಡಿ ಕೂಡ ಸೇರಿಸ್ತಾ ಇದ್ದೀನಿ. ಇನ್ನು ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಒಳ್ಳೆ ಮಿಕ್ಸ್ ಮಾಡಬೇಕು. ಆ ಬೆಲ್ಲ ಎಲ್ಲ ಕರಗಿ ಬರಬೇಕು. ನಾವು ಚೆನ್ನಾಗಿ ಬೆಂದಿರುವಂತಹ ಬೇಳೆ ಆದರೆ ನಾವು ಮಿಕ್ಸ್ ಮಾಡುವಾಗಲೇ ಒಳ್ಳೆ ಪೇಸ್ಟ್ ಥರ ಬರುತ್ತೆ ಅದು. ನೋಡಿ, ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡಬೇಕು. ಒಳ್ಳೆ ಪೇಸ್ಟ್ ಥರ ಬರಬೇಕದು. ನೋಡಿ, ಈ ರೀತಿ ಬಂದಿದೆ. ಇವಾಗ ಬೆಲ್ಲ ಎಲ್ಲ ಕರಗಿ ರೆಡಿ ಆಗಿದೆ. ಇದು ಸ್ವಲ್ಪ ನೋಡಿ ಕಡಲೆಬೇಳೆ ಅಲ್ಲಲ್ಲಿ ಕಾಣಿಸ್ತಾ ಇದೆಯಲ್ವಾ, ಆದ ಕಾರಣ ಇದನ್ನು ಫುಲ್ಲಾಗಿ ಆರಿದ ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಒಂದು ಸುತ್ತು ರೌಂಡ್ ಮಾಡಿಬಿಟ್ಟು ಒಳ್ಳೆ ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಳಿ. ನೋಡಿ, ನಾನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ರುಬ್ಬಿ ತಂದಿದ್ದೀನಿ. ಇವಾಗ ಈ ಹದಕ್ಕೆ ಬಂದಿದೆ. ನೋಡಿ, ಅಂದರೆ ನಾವಿಲ್ಲೊಂದು ಹೂರಣ ರೆಡಿ ಮಾಡ್ಕೊಂಡಿರೋದು. ನೋಡಿ, ಎಷ್ಟೊಂದು ಸಾಫ್ಟಾಗಿ ಕಡಲೆ ಹಿಟ್ಟಿನ ಹೂರಣ ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ. ಇನ್ನು ಇದನ್ನು ಉಂಡೆ ಮಾಡ್ಕೊಳ್ಳಿ. ಎಷ್ಟು ಉಂಡೆ ಆಗುತ್ತೋ ಅಷ್ಟು ಉಂಡೆ ಮಾಡ್ಕೊಳ್ಳಿ. ಈ ಸೈಜಲ್ಲಿ, ಸ್ವಲ್ಪ ದೊಡ್ಡ ಸೈಜಲ್ಲೇ ಮಾಡಬೇಕು. ನೋಡಿ, ನಾನಿಲ್ಲಿ 8 ಉಂಡೆ ರೆಡಿ ಮಾಡ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ನಾವಿಲ್ಲಿ ಒಂದು ಅರ್ಧ ಗಂಟೆಗಿಂತ ಜಾಸ್ತಿಯೇ ನಾನಿಲ್ಲಿ ನೆನೆಸಿಟ್ಟಿದ್ದೀನಿ ಇದನ್ನು. ನೋಡಿ, ಇದನ್ನು ತೆಗಿತಾ ಇದ್ದೀನಿ. ತೆಗ್ಬಿಟ್ಟು ನೋಡಿ, ಇವಾಗ ಹಿಟ್ಟು ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ. ಇನ್ನು ಇದನ್ನು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನಾದ್ಕೋಬೇಕು. ಆವಾಗ ಏನಾಗುತ್ತೆ ಅಂದರೆ ಒಳ್ಳೆ, ನಾವು ಮೈದಾದಲ್ಲಿ ಹಿಟ್ಟು ನೋಡಿದ್ರಲ್ವಾ, ಸ್ವಲ್ಪ ಹೊತ್ತು ನಾದ್ಕೊಂಡ್ರೆ ಒಳ್ಳೆ ಸಾಫ್ಟಾಗಿ ಬರುತ್ತೆ. ರವೆಯಲ್ಲಿ ಮಾಡಿದರೆ ಸಿಂಪಲ್ ಆಗಿ ಆ ರೀತಿ ಮಾಡಿದರೆ ನಮಗೆ ಸಾಫ್ಟಾಗಿ ಬರಲ್ಲ. ಈ ರೀತಿ ಮಾಡಿಕೊಂಡ್ರೆ ನಾವು ಮೈದಾದಲ್ಲಿ ಹಿಟ್ಟು ಯಾವ ರೀತಿ ರೆಡಿ ಮಾಡ್ತೀವೋ ಅದೇ ಹದಕ್ಕೆ ಇದು ಬರುತ್ತೆ. ಅದ ಕಾರಣ ನಾವು ಮೈದಾ ಇಲ್ಲದೆ ನಾನಿಲ್ಲೊಂದು ನೋಡಿ ಕಣಕ ರೆಡಿ ಮಾಡ್ತಾ ಇರೋದು. ಸ್ವಲ್ಪ ಎಣ್ಣೆನೂ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನಾದ್ಕೋಬೇಕು. ಒಳ್ಳೆ ಸಾಫ್ಟ್ ಆಗಿರುವಂಥ ಹಿಟ್ಟು ರೆಡಿ ಮಾಡೋದಕ್ಕೋಸ್ಕರ. ನೋಡಿ, ಈ ರೀತಿ ನಾದ್ಕೊಂಡ್ರೆ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ನೋಡುವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಇದು ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ನೋಡಿ, ರವೆಯಲ್ಲಿ ಮಾಡಿರುವಂತಹ ಕಣಕ ಅಂತಾನೆ ಗೊತ್ತಾಗಲ್ಲ. ನೋಡಿ,
ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಮೆಥಡಲ್ಲಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇನ್ನು ಇದನ್ನು ಉಂಡೆ ಮಾಡ್ಕೊಳ್ಳಿ. ಅಂದರೆ ನಾವು ಹೂರಣ ಮಾಡ್ಕೊಂಡಿದ್ದೀವಲ್ಲ, ಅಷ್ಟು ದೊಡ್ಡದು ಬೇಡ, ಸಣ್ಣಕ್ಕೆ ಮಾಡಬೇಕು. ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಇನ್ನು ಇದನ್ನು ನಿಮಗೆ ನೋಡಿ, ಅದರಿಂದ ಒಂದು ಉಂಡೆ ತಗೊಂಡ್ಬಿಟ್ಟು ಒಳಗಡೆ ಹೂರಣ ಹಾಕಿ ಸೆಟ್ ಮಾಡಬೇಕು. ಕೈಯಲ್ಲೇ ಮಾಡ್ತಾ ಇರೋದು. ಈ ರೀತಿ ಮಾಡ್ಕೋಬೇಕು. ಒಳಗಡೆ ಹಾಕ್ಬಿಟ್ಟು ನೋಡಿ ಈ ರೀತಿ ಪ್ರೆಸ್ ಮಾಡಿದರೆ ಸಾಕು. ಅವಾಗ ಅದು ಒಳಗಡೆ ಹೋಗ್ಬಿಟ್ಟು ಹೊರಗಡೆ ಇರುವಂತಹ ನೋಡಿ ಇದು ಈ ರೀತಿ ಕವರ್ ಆಗಿ ಸಿಗುತ್ತೆ ನಮಗೆ. ಇನ್ನು ಇದನ್ನು ನಿಮಗೆ ಬೇಕಿದ್ರೆ ಬಾಳೆ ಎಲೆಯಲ್ಲಿ ತಟ್ಟಿ ಮಾಡ್ಬೋದು. ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ. ಹುಡಿ ಹಾಕ್ಬಿಟ್ಟು ಲಟ್ಟಿಸಿ ನಿಮ್ಗೆ ಎಷ್ಟು ತೆಳುವಾಗಿ ಬರುತ್ತೋ ಅಷ್ಟು ತೆಳುವಾಗಿ ಮಾಡ್ಕೊಳ್ಳಿ. ಅಂದರೆ ನಾವಿಲ್ಲೊಂದು ಹೋಳಿಗೆ ಮಾಡ್ತಾ ಇರೋದು. ಅಂದರೆ ಈ ಮಂಗಳೂರು, ಉಡುಪಿ, ಕಾಸರಗೋಡು ಕಡೆ ಎಲ್ಲ ನಾರ್ಮಲ್ ಆಗಿ ಎಲ್ಲ ಫಂಕ್ಷನಿಗೂ ಎಲ್ಲ ಬೇಕರಿಗಳಲ್ಲಿ ಸಿಗುವಂತಹ ಬೇಳೆ ಹೋಳಿಗೆ, ಒಬ್ಬಟ್ಟು ಅಂತಲ್ಲ, ನಮ್ಮ ಈ ಕಡೆ ಎಲ್ಲ ಹೋಳಿಗೆ ಅಂತ ಕರೀತಾರೆ. ಇದು ಆ್ಯಕ್ಚುಲಿ ಮಾಡೋದು ರವೆ ಅಲ್ಲ, ಮೈದಾ ಉಪಯೋಗಿಸಿ ಮಾಡೋದು, ಬೆಲ್ಲ ಅಲ್ಲ, ಸಕ್ಕರೆ ಉಪಯೋಗಿಸಿ ಮಾಡೋದು. ಆದರೆ ನಾನಿಲ್ಲಿ ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಈ ರೀತಿ ಮಾಡಿದ್ದೀನಿ. ಆ ರೆಸಿಪಿ ಕೂಡ ನಾನು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಸಕ್ಕರೆ ಮೈದಾ ಎಲ್ಲ ಹಾಕಿಬಿಟ್ಟು ನಾರ್ಮಲ್ ಬೇಕರಿಯಲ್ಲಿ ಸಿಗುವ ರೀತಿಯಲ್ಲಿ. ಆದರೆ ಇವತ್ತು ನಾನು ಸ್ವಲ್ಪ ಹೆಲ್ದಿಯಾಗಿ ಅದನ್ನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬಿಸಿ ಬಿಸಿ ಕಾವಲಿಯಲ್ಲಿ ಹಾಕ್ಬಿಟ್ಟು ಇದನ್ನು ಬೇಯಿಸಬೇಕು. ಎಷ್ಟು ತೆಳುವಾಗಿ ಲಟ್ಟಿಸೋದಕ್ಕಾಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ಬಿಟ್ಟು, ಇನ್ನು ಇದಕ್ಕೆ ಬೇಯಿಸುವಾಗ ತುಪ್ಪ ಆ ಥರ ಎಲ್ಲ ಹಾಕೋದಿಲ್ಲ. ತಿನ್ನುವಾಗ ಬಿಸಿ ತುಪ್ಪ ಹಾಕ್ಬಿಟ್ಟು ಸರ್ವ್ ಮಾಡೋದು, ಅವಾಗ ಚೆನ್ನಾಗಿರುತ್ತೆ. ಎರಡು ಬದಿ ಕೂಡ ಈ ರೀತಿ ಬೇಯಿಸ್ಕೊಂಡ್ರೆ ಆಯಿತು. ನೋಡಿ ಸೂಪರ್ ಆಗಿರುವಂತಹ ಬೇಳೆ ಹೋಳಿಗೆ ಇಲ್ಲಿ ರೆಡಿಯಾಗಿದೆ. ಮೈದಾ ಸಕ್ಕರೆ ಬಳಸದೆ ಮಾಡಿರುವಂಥ ಹೋಳಿಗೆ. ನೋಡಿ ಎಷ್ಟೊಂದು ಸಾಫ್ಟ್ ಆಗಿ ಬಂದಿದೆ ಅಂತ. ಒಳ್ಳೆ ಗಟ್ಟಿ ಹಾರ್ಡಾಗಿ ಆ ಥರ ಏನಿರಲ್ಲ. ನೋಡಿ ನಿಮಗೆ ನೋಡಾಗಲೇ ಗೊತ್ತಾಗುತ್ತೆ. ಇಷ್ಟು ರೆಡಿ ಆಗಿದೆ. ಅಂದರೆ ನಾವು 8 ರೆಡಿ ಮಾಡಿರೋದು ಕರೆಕ್ಟಾಗಿ ಕಣಕ ಮತ್ತು ಹೂರಣ ಸೆಟ್ಟಾಗಿ ಸಿಕ್ಕಿದೆ ನಮಗೆ. ನೋಡಿ ಯಾವ ರೀತಿ ಇದೆ ಅಂತ. ಒಂದ್ಸಲ ಈ ಹೋಳಿಗೆ ನೀವು ಕೂಡ ಮನೆಯಲ್ಲಿ ರೆಡಿ ಮಾಡಿ ನೋಡಿ ಎಷ್ಟೊಂದು ಸಾಫ್ಟ್ ಆಗಿ ಬಂದಿದೆ ಅಂತ. ಮೈದಾ ಸಕ್ಕರೆ ಬಳಸದೆ ಕೂಡ ನಮಗೆ ರುಚಿಯಾಗಿ ಹೆಲ್ದಿಯಾಗಿರುವಂಥ ಹೋಳಿಗೆ ತಿನ್ಬೋದು. ನೋಡಿ ಒಳಗಡೆ ಈ ರೀತಿ ಒಬ್ಬಟ್ಟಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಒಳಗಡೆ ಒಳ್ಳೆ ಹುಡಿ ಹುಡಿಯಾಗಿರುತ್ತೆ. ಆ ಫಿಲ್ಲಿಂಗ್ಸ್ ಇದೆಯಲ್ವಾ, ಅದು ಆ ರೀತಿ ನಮಗೆ ಬೇಕರಿಯಲ್ಲೆಲ್ಲ ಸಿಗುವಾಗ ಆ ರೀತಿ ಇರುತ್ತೆ. ಅದೇ ಸಿಕ್ಕಿದೆ ನೋಡಿ ನಮಗೆ ಬೆಲ್ಲದಲ್ಲಿ ಮಾಡಿ ಕೂಡ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೆ ಬರ್ತೀನಿ. ಥ್ಯಾಂಕ್ ಯು.